సిద్ధారెడ్డి పిల్లలు ఇవే ఈ సిద్ధారెడ్డి పీకాదు ఏమున్నాయి సొమ్ము ಇನ್ನು ಹಾಲಲ್ಲ ಅಣ್ಣ ಇವು? ಇಲ್ಲ ಅಲ್ಲಿಲ್ಲ. ಹೌದಾ? ಎಷ್ಟು ಹೇಳ್ತಿದ್ದೀರಾ? 95 ಹೇಳ್ತಾ ಇದ್ದೀವಿ. ನೋಡಿ ಇವರೇ ಓನರು. ಯಾರು ತಗೋಬೇಕು ಅಂದರೆ ಇನ್ನು ಎಷ್ಟು ದಿನ ಇರ್ತೀರಾ? ಇನ್ನು ಬುಧವಾರದವರೆಗೂ ಇರ್ತೀವಿ. ಬುಧವಾರ ತನಕ ಇರ್ತಾರೆ. 95 ಹೇಳ್ತಾರೆ. 95 ಫಿಕ್ಸಾ? ಇತ್ತು ಏನೋ ಒಂದು 5,000 ಕಡಿಮೆ ಹಾಂ, ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಕೊಡ್ತೀವಿ. ಬನ್ನಿ. ಗುಂಡಿ ಹೊಡಿಬೇಕಾದ್ರೆ ದಮ್ ಇರಬೇಕು. ಒಂದು 50 ಜನ ಬಂದ್ರು ರಣರಂಗದಲ್ಲಿ ಎದ್ದಕ್ಕೆ ಬಂದ್ರು ಎದುರಿಸ್ತೀನಿ ಅನ್ನೋಷ್ಟು ಕೆಚ್ಚಿರ್ತದೆ ಗುಂಡಿ ಹೊಡಿಬೇಕಾದ್ರೆ. ನೀವು ಗಾಡಿ ಓಡಿಸಿದ್ರೆ ಏನು ಸುಖ ಸಿಗ್ತದೆ? ರೋಡ್ ಮೇಲೆ ಬುರ್ರು ಅಂತೀರ ಅಷ್ಟೇ. ಯಾರೋ ಡಿಕ್ಕಿ ಹೊಡೆದ್ರೆ ಮುಗಿದೋಯ್ತು ಅವ್ನ ಕತೆ. ಗುಂಡಿ ಹೋದಾದ್ರೆ ಏನಪ್ಪ ಭಯಂಕರ. ಇಂಥ ಜನ ಈ ಕಾಲದಲ್ಲಿ ಇದಾರ. ಇವತ್ತು ಗುಂಡಿ ಹೊಡಿದ್ರೆ ಎಷ್ಟು ದಮ್ ಬೇಕು. ಅದು ವಂಶಾವಳಿ ಚಾಲ್ತಿ ಇರಬೇಕು. ತಂದೆ ತಾಯಿಯಿಂದ ಹೆರಿಡಿಟಿ ಬಂದಿರಬೇಕು. ಬಂದಿದ್ರೆ ಕಟ್ಟಕ್ಕೆ ಬಂದಿರ್ತದೆ. ಇವತ್ತು ಕಟ್ತೀವಿ, ಮನೆ ಹತ್ರ ನಿಲ್ಲಿಸ್ಕೊಳ್ತೀವಿ. ಯಾರಾದರೂ ಎಷ್ಟೋ ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತರ್ತಾರೆ, ಒಳ್ಳೆ ಕಾರ್ ತರ್ತಾರೆ. ಯಾರು ನೋಡಕ್ ಬರ್ತಾರೆ ಅವ್ರ ಮನೆ ಹತ್ರ? ನಮ್ಮ ಮನೆ ಹತ್ರ ಬರ್ತಾರೆ. ಈಗ ಏನಪ್ಪ ಎಂಥದ್ದು ಇವ್ರು ಇಂಥ ಓರಿ ಕಟ್ಟಿದಾರಲ್ಲ ಅಂತ ಅನ್ನೋದು ಒಂದು ಹೆಮ್ಮೆ ಇದೆ. ಅದರಿಂದ ನಮ್ಮ ತಂದೆಯವರು ನಮ್ಮ ಕುಟುಂಬ ಪರಿವಾರ ಅಂತೇಳಿ ನಾವು ಉಳಿಸ್ಕೊಂಡಿದ್ದೀವಿ ಅವ್ರ ನೆನಪಿಗಾಗಿ. ಅಂದರೆ ನೀವು ಅವತ್ತಿನ ಬೀಜದವ್ರಿಗೆ ಕಟ್ಕೊಂಬರೋದು ಪರಂಪರೆದಿಂದ. ನೀವು ರೈತ ಸಂಘ ಅಧ್ಯಕ್ಷರು? ನಾವು ಹೊಸಕೋಟೆ ತಾಲೂಕು ರೈತ ಸಂಘ ಅಧ್ಯಕ್ಷರು. ಇಲ್ಲಿ ಘಾಟಿ ಜಾತ್ರೆ ಪರವಾಗಿಲ್ವಾ? ಯಾವ ಥರ ಇದೆ ಜಾತ್ರೆ? ಎಲ್ಲ ಇಡೀ ಜಾತ್ರೆಗಳ ಪೈಕಿ ಘಾಟಿ ಜಾತ್ರೆನೇ ಚೆನ್ನಾಗಿ ಸೇರೋಂಥದ್ದು. ಈ ಜಾತ್ರೆ ಬಿಟ್ಟರೆ ಇನ್ಯಾವುದು ಜಾತ್ರೆ ಸೇರಲ್ಲ. ಅದೇನಿದೆ ಈ ಜಾತ್ರೆ ಮಹಿಮೆ. ಎಲ್ಲ ಕಡೆಯಿಂದಲೂ ಹೆಚ್ಚಿನ ಜನ ಬರೋಂಥ ಜಾತ್ರೆ ಇದೆ. ಇವಾಗ ಬೇರೆ ಕಡೆ ಜಾತ್ರೆಗಳೆಲ್ಲನೂ ಕಡಿಮೆ ಆಗೋದು. ಏನೋ ಈಗ ಹಾಲಿ ಮಾಲೂರು ಹತ್ರ ಜಾಫಲಮ್ಮನ ಜಾತ್ರೆ ಅದೊಂದು ಸ್ವಲ್ಪ ಸುಮಾರಾಗಿ ನಡೀತದೆ. ಬಿಟ್ಟರೆ ಘಾಟಿ ನಮ್ಮ ಕಡೆ ಎಲ್ಲ ಉಳಿದಂಥ ಜಾತ್ರೆಗಳೆಲ್ಲನೂ ನಿಂತೋಗ್ಬಿಡ್ತು. ಯಾಚಿ ಕ್ರಾಸು ನಿಂತಾಯಿತು. ನಂದಿನ 1 ವರ್ಷ 2 ವರ್ಷ ಅದು ನಿಂತೋಗ್ತದೆ. ಹಾಗಾಗಿ ನೆಲ ಜಾತ್ರೆಗೆಲ್ಲ ಕಡಿಮೆ ಆಗುತ್ತೆ. ಅಣ್ಣ, ಹೆಚ್ಚಿನ ಜಾತ್ರೆ ಹೇಳೋದಾದ್ರೆ ಮುಂಚೆ ಯಾವ ಥರ ಸೇರ್ತಿತ್ತು? ಅದು ಏನ್ರಿ ಇವತ್ತು ಆ ಜಾತ್ರೆ ಏನಾದರೂ ಇವತ್ತು ಸೇರಿಬಿಟ್ರೆ ಹೇಳ್ಬೇಕಂದ್ರೆ ಇಡೀ ವರ್ಲ್ಡಲ್ಲಿ ರೆಕಾರ್ಡ್ ಅಂತ ಅನ್ಬೋದು. ಆಗಿನ ಕಾಲಕ್ಕೆ ಒಳ್ಳೆ ಹಸಿ ಮೇವು ಸಿಗ್ತಾ ಇತ್ತು. ಒಳ್ಳೆ ತಿನಿಸಿ ಆಗಿನ ಕಾಲದಲ್ಲಿ ತಿನಿಸು ಮೇಯಿಸೋರು. ಎಲ್ಲರೂ ಮೇವು ಬಾಯಿ ಕೊಟ್ಟು ತಿನಿಸು ಮೇಯಿಸೋರು. ನಾವೇನಾದ್ರು ಊರಲ್ಲಿ ನಮ್ಮ ಪಕ್ಕ ಊರು ತರಬಳ್ಳಿ ಅಂತೇಳಿ ಮನೆ ಮೇಲೆ ಎತ್ಬಿಟ್ರೆ ಅವಾಗೇನು ಮರ ಇದು ಏನು ಅಡ್ಡ ಇರ್ತಾ ಇಲ್ಲ. ಎಚ್ ಕ್ರಾಸ್ ನಮ್ಮ ಕಣ್ಣು ಆಯಿಸಷ್ಟು ಕೂಡ ಎಲ್ಲಿನೂ ಇಂಥ ಟೆಂಟ್ ಎಲ್ಲಿ ಲೂಸ್ ಇರ್ತಾರೆ ಎಲ್ಲ ಗ್ಯಾಪ್ ಇಲ್ಲದೆ ಬಂದಿರ್ತಾ ಇತ್ತು ಆ ಜಾತ್ರೆ. ಅದು ಆ ಜಾತ್ರೆ ನೋಡೋ ಸುಖನೇ ಬೇರೆ ಇತ್ತು. ಜನನ ಕೊಳ್ಳಕ್ಕೆ ಹಂಗೆ ಬರ್ತಾಯಿದ್ರು. ಇವತ್ತು ಕೊಳ್ಳಕ್ಕೆ ಬರೋದಿಲ್ಲ, ದನ ಕಟ್ಟೋರು. ಎಕ್ಸ್ಟ್ರಾಸ್ಗೆ ಆಂಧ್ರ, ತಮಿಳ್ನಾಡು ಆ ಕಡೆಯಿಂದ ಸುಮಾರು ಭಾಗದಿಂದ ಜನ ಬರೋದು. ಈಗೆಲ್ಲ ನಶಿಸೋಗಿದೆ. ಎಲ್ಲ ನಶಿಸೋಗಿದೆ. ಜೊತೆಗೆ ಏನಂದರೆ ಈಗ ಎಲ್ಲನೂ ಯುವಕರು ಏನಾಗಿತ್ತು ಅಂತಂದರೆ ಭೂಮಿಗೆ ಶ್ರಮ ಕೊಡೋರು ಹೊರಟೋದ್ರು. ಏನಿದ್ರೆ ಯಂತ್ರಗಳು ಇಟ್ಕೊಂಡು ಅವತ್ತು ಒಂದು ದಿವಸ ಉಳುಮೆ, ಒಂದು ದಿವಸ ಬಿತ್ತನೆ ಅಷ್ಟಕ್ಕೆ ಬಂದ್ಬಿಟ್ರು. ಹಿಂದೆ ಅಂತಂದರೆ ಒಂದು 3 ತಿಂಗಳು ಬಿತ್ತನೆ ವ್ಯವಸಾಯ. ಉಳುಮೆ ಮಾಡೋದು ಇದು ಎಲ್ಲನೂ ಮಾಡಿ ಬಿತ್ತನೆ ಹಾಕ್ಬೇಕಾದ್ರೆ 3 ತಿಂಗಳು ಟೈಮ್ ಬೇಕಿತ್ತು. ಇವತ್ತು ಯಾರಿಗಿದೆ ಆ ತಾಳ್ಮೆನೇ ಇಲ್ಲ. ತಾಳ್ಮೆ ಕಳ್ಕೊಂಡು ಎತ್ತಿನ ಜೊತೆಯಲ್ಲಿ ನಡೆಯೋನಿಗೆ ಏನು ಕಾಯಿಲೆನೇ ಇರೋದಿಲ್ಲ. ಇವತ್ತು ಎಲ್ರಿಗೂ ಶುಗರ್ ಇದೆ. ಮನೆ ಅಂತ ಅಂದಮೇಲೆ ಒಬ್ಬ ಮನುಷ್ಯ ಅಂತ ಅಂದಮೇಲೆ ಅವ್ನಿಗೇನೋ ಒಂದು ಕಿಟ್ಟೆಲ್ಲ. ಆವಾಗ ಎತ್ತಿನಲ್ಲಿ ವ್ಯವಸಾಯ ಮಾಡೋನಿಗೆ ಏನು ಕಾಯಿಲೆನೂ ಇಲ್ಲ. ಮುಪ್ಪನವರೆಗೂ ಆರಾಮಾಗಿ ಇರ್ತಾ ಇತ್ತು. ಎತ್ತಿನ ಜೊತೆಯಲ್ಲಿ ನಡೆಯೋರು ಯಾರು? ನಡೆಯೋರು. ಈಗ ಅವೆಲ್ಲ ಬಿಟ್ಟು ಮುಂಚೆ ಜನ ವಾಕಿಂಗ್ ಬಿಡೋರು ಇತ್ತು. ಅವಾಗ ಅವ್ರಿಗೂ ವಾಕ್ ಆಗ್ತಿತ್ತು. ಇವಾಗ ಅವರೇ ವಾಕ್ ಹೋಗ್ತಾರೆ. ಅವ್ರಿಗೆ ಅದೆಲ್ಲನೂ ಅತಂತ್ರ ಆಗ್ಬಿಟ್ಟದೆ. ಹೌದು. ವಾಕನ್ನು ಸಮಯಕ್ಕೆ ಸರಿಯಾಗಿ ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ರಿ. ಮೊದಲು ಎಲ್ಲ ಕೆಲಸನೂ ಕೃಷಿ ಚಟುವಟಿಕೆಯಲ್ಲೇ ವ್ಯಾಯಾಮ ಆಗ್ತಾ ಇತ್ತು.
ಇವಾಗ ವ್ಯಾಯಾಮನ ಕಳ್ಕೊಂಬಿಟ್ಟು ಸ್ಪೆಷಲ್ ಆಗಿ ವ್ಯಾಯಾಮ ಅಂತ ಮಾಡಕ್ ಹೋಗ್ತಾ ಇದ್ರಿ, ಏನು ಸುಖ ಸಿಕ್ತು? ದುಡ್ಡು ಕೊಟ್ಟು ವ್ಯಾಯಾಮ ಮಾಡಕ್ಕೆ ದುಡ್ಡು ಕೊಟ್ಟು ವ್ಯಾಯಾಮ ಮಾಡೋದು. ನ್ಯಾಚುರಲ್ ವ್ಯಾಯಾಮ ಐತಲ್ಲ. ಹಾಂ, ಅಣ್ಣ ಇನ್ನೂ ಎಷ್ಟು ದಿನ ಹೋಗಿರ್ತೀರಾ ನೀವು ಗಾಡಿ ಜಾತ್ರೆ? ಇನ್ನೂ ಒಂದು 3 ದಿವಸ 4 ದಿವಸ ಆಗ್ಬೋದು. ಪ್ರೈಸ್ ಯಾವತ್ತು ಅನೌನ್ಸ್ ಮಾಡ್ತಾರೋ ನೋಡ್ಕೊಂಡು ಅವತ್ತು ಪ್ರೈಸ್ ಯಾವ ಥರ ಕೊಡ್ತಾರೆ ಘಾಟಿ ಜಾತ್ರೆಯಲ್ಲಿ? ಗ್ರೇಡ್ ಮಾಡ್ತಾರೆ ಅವರು. ಯಾವ ಚಾಂಪಿಯನ್ ಬರ್ತದೆ, ಅಲ್ಲಲ್ಲಿ ಹೇಗೆ, ಅಲ್ಲಿಲ್ಲದೆ ಇರೋದು ಹೇಗೆ, ಅಲ್ಲು 2 ಹಲ್ಲು 4 ಹಲ್ಲು 6 ಹಲ್ಲು ಕಡೆ ಹಲ್ಲು ಬೀದರಲ್ಲಿ ಚಾಂಪಿಯನ್ ನೋಡ್ಕೊಂತಾರೆ. ಯಾವುದೊಂದು ಎತ್ತು ಕೊಡ್ಬೇಕಾದ್ರೆ ಎಲ್ಲ ಚಾಂಪಿಯನ್ಗೆ ನೋಡಿ ಸೆಲೆಕ್ಷನ್ ಮಾಡಿ. ಅಂದರೆ ಈಗ ಪ್ರೈಸ್ ಅವತ್ತೇ ಕೊಡ್ತಾರಾ? ಅದು ದಿನಾಂಕ ಅಕಸ್ಮಾತ್ ಲೇಟ್ ಆದ್ರೂ ಎಲ್ಲ ಹೆಸರು ಫೋನ್ ನಂಬರ್ ಎಲ್ಲ ತಗೋತಾರೆ, ಊರೆಲ್ಲ ತಗೋತಾರೆ, ಫೋನ್ ಮಾಡ್ತಾರೆ, ಅವತ್ತು ಬಂದು ಪ್ರೈಸ್ ತಗೋತಾರೆ. ಸರಿ ಅಣ್ಣ, ನಿಮ್ಮ ಮಾಹಿತಿ ಧನ್ಯವಾದ. ಹಾಗೆ ನಿಮ್ಮ ನಂಬರ್ ಹೇಳ್ಬಿಡಿ. 9731567795. ಅಕ್ಕಲೇಗೌಡ, ಹೊಸಕೋಟೆ ತಾಲೂಕು ರೈತ ಸಂಘ ಅಧ್ಯಕ್ಷ. ಯಾವ ಊರು? ತರಬಳ್ಳಿ. ಊರು ಗ್ರಾಮ ಬಂದು ತರಬಳ್ಳಿ. ಯಾರೇ ಬಂದರೂ ಕ್ರಾಸಿಂಗ್ ಇರುತ್ತೆ. ಟೈಮಿಂಗ್ ಯಾರೋ ಒಬ್ರು ಏನು ಟೈಮಿಂಗ್ ಏನು ಬೇಕಿಲ್ಲ. ಬೆಳಗ್ಗೆ ಸಂಜೆ ಬಂದರೆ ಆರಾಮಾಗಿರ್ತದೆ. ನಾವು ಹೊರಗಡೆ ಎಲ್ಲಾದ್ರೂ ಹೋಗಿದ್ರೆ ಬೆಳಗ್ಗೆ ಸಂಜೆ ಆದರೆ ಯಾರಾದರೂ ಇದ್ದೇ ಇರ್ತೀವಿ. ಮಧ್ಯಾಹ್ನ ಅಂದರೆ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಹೋಗಿದ್ರೆ ಮಧ್ಯಾಹ್ನ ಗೋರಿ ಬಿಡೋದು ಸುತ್ತಲ್ಲ, ಈಟ್ ಇರುತ್ತೆ. ಸೂಕ್ತ ಅಲ್ಲ ಬಿಸಿಲಲ್ಲಿ. ಬೆಳಗ್ಗೆ ಸಂಜೆ ಆದರೆ ಒಳ್ಳೆ. ಹಾಂ, ಇನ್ನು ನಂಬರ್ ಹೇಳ್ಬಿಡಿ ಹಂಗೆ. 99. ಅಯ್ಯ ಇಲ್ಲವೇ ಅಯ್ಯ ಇಲ್ಲವೇ ಎಲ್ಲ ಇದೆ ಒಳಗೆ ಬಾ. ಚೆನ್ನಾಗಿದೆಯಾ? ಚಾ 40 kg ಪುರಿ. ಅದೇ ಒಂದು ಅಂದ್ರೆ ಈ ಇದ್ರಾಗ
ಸರಿ ಕರುಗಳು ಹಾಕೋದು ಈ ವರ್ಷ ಕರೋನಾ ನಿಮ್ಮ ಹೆಸರು ಮನು ಅಂತ. ಫೋನ್ ನಂಬರ್ ಹೇಳಿ. 9880048355. ರೆಡ್ಡಳ್ಳಿ ಹೌದು, ರೆಡ್ಡಿ ದೇವನಹಳ್ಳಿ ತಾಲೂಕು, ಬೆಂಗಳೂರು. ಹಸುಗಳು ಸಾಕಿಲ್ವಾ? ಹಸುಗಳು ಇದೆ ಸರ್, ಮನೇಲಿ ಒಂದು ನಾಟಿ ಹಸು ಒಂದು. ವ್ಯಾಪಾರ ಯಾವುದಾಗಿಲ್ವ ಇನ್ನು? ಇಲ್ಲ ಸರ್, ಆಗಿದ್ದಾವೆ. ಆ ಕಡೆ ಇದು ವ್ಯಾಪಾರ ಆಗಿರೋ ಆ ಕಡೆ ಇದೆ. 4 ಜೊತೆ ಕೊಟ್ಟಿದ್ದೀವಿ. ಇನ್ನೂ ಒಂದು 5 ಜೊತೆ ಇದೆ. ಓಕೆ, ಥ್ಯಾಂಕ್ ಯು. ರೆಡ್ಡಿ ಇಲ್ಲ ಸರ್, ಅವ್ರ ಮಗನೇ ನಾನು. ನೀವು ಅವ್ರ ಮಗನ? ಹೌದು. ಇಲ್ಲ, ಅವ್ರ ಮನೆ ಹತ್ರ ಇದೆ. ಅವ್ರಿಗೆ ಆರೋಗ್ಯ ಒಂದು ಸ್ವಲ್ಪ ಸರಿ ಇಲ್ಲ. ಕುರಿಗಳು ಸಾಕ್ತಾವ್ರ ಇಲ್ವಾ? ಕುರಿಗಳ ಇದಾವೆ. ಅದೇ ಅವ್ನ ತಂದೆ ದೊಡ್ಡ ದೊಡ್ಡ ಎತ್ತುಗಳು ಅವೆಲ್ಲ ಹಾಂ, ದೊಡ್ಡ ಆ ಕಡೆ ಕಟ್ತದಲ್ಲ? ಹೌದು ಹೌದು, ಅಲ್ಲಿ ಬರ್ತಾ ಇದ್ವಿ. ಅಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಜಾಗ. ಹಾಯ್, ನಮಸ್ತೆ. ನಾನು ನಿಮ್ಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಘಾಟಿ ದನಗಳ ಜಾತ್ರೆನಲ್ಲಿದ್ದೀನಿ. ಸೊ ರಾಜರ ಗುಡ್ಡೆ ಯಾವಣಿಗೆ ಕಾನುಗೋಗನಹಳ್ಳಿಯಿಂದ ಬಂದಿದ್ದಾರೆ ಘಾಟಿ ಜಾತ್ರೆಗೆ. ಅವರ ಒಂದು ಕರುಗಳನ್ನು ಹಾಕಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಸೊ ಪ್ರತಿ ವರ್ಷ ಘಾಟಿ ಜಾತ್ರೆಗೆ ಒಂದು ಅಧಿಕಾರಿಗಳನ್ನು ಹಾಕ್ತೀರಾ? ಸೊ ನಿಮ್ಮ ವಿಶೇಷತೆ ಏನು ಸರ್? ಕರುಗಳ ಊರುಗಳ ಏನು ಹೋಗ್ತಾ ಇರೋದೆಲ್ಲ ಓಕೆ. ಸೊ ಈ ವರ್ಷ ನೀವು ಯಾವಾಗ ಬಂದಿದ್ದೀರಿ ಸರ್? ಹೇಗಾಗುತ್ತದೆ ಸರ್ ಜಾತ್ರೆ ಈ ವರ್ಷ? ಅಂದರೆ ವರ್ಷ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಅನ್ನಿಸ್ತಾ ಇದೆಯಾ? ಓಕೆ. ಸೊ ಅಂದರೆ ಈಗ ಮೀಡಿಯಾ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತೀರಾ? ಸೊ ಅಂದರೆ ಮೀಡಿಯಾದಲ್ಲಿ ನಮ್ಮ ಚಾನಲ್ಸ್ಗಳಲ್ಲಿ ಬರುವಂತಹ ವೀಡಿಯೋಸ್ಗಳಿಂದ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಜನನೂ ಕೂಡ ಎನ್ಕರೇಜ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀವಿ. ಸೊ ಖಂಡಿತ ಖುಷಿ ಆಗ್ತಿದೆ. ನಿಮ್ಮ ಕರುಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಈ ಕರು ಬಗ್ಗೆ ಊಟನೇ 3,05,000. ಸೊ ಹಾಲಲ್ಲಿನ ಕರುಗಳು 3,05,000 ಹೇಳ್ತಾ ಇದ್ದಾರೆ. ಈ ಕಡೆ ಇರೋ ಬರ್ರಿ ನಾವು ರಾಜ್ಯ ಮಟ್ಟದ ನಮ್ಮಲ್ಲಿಗೆ ನಮ್ಮಲ್ಲಿ ಅಲ್ಲ ಇವಾಗ ನಿಮ್ಮ ಜಾತ್ರೆ ಎಲ್ಲ ಜನ ಡಾಕ್ಟರ್ ಮಾಡಿ ನೀವು ಬರ್ತವೆ ಒಳ್ಳೆ ರಿಜೆಕ್ಟ್ ಮಾಡಿದಾಗ ಏನಾಗ್ತದೆ ಯಾವ ಜಾತ್ರೆ
ಏನಾಯ್ತು ಏನಿಲ್ಲ ಅಣ್ಣ. ಈಗ ಆಯ್ತು ಅದು ಬಿಡ್ರಿ, ಈಗ ಖಂಡಿತವಾಗಿ ಏನು ಅಂತ ಮಾತಾಡ್ರಿ. ಹೇಳ್ದಷ್ಟು ಕೊಟ್ಬಿಟ್ರೆ ತಡೆಯಂಗಿಲ್ಲ. ನಾನು ಹಂಗೆಲ್ಲ ಹೇಳಿಲ್ಲ, ಅಡ್ಡ ದುಡ್ಡು ವ್ಯಾಪಾರ ಹೇಳಿಲ್ಲ ಹೆಣ್ಣಿಗೆ. ಇಲ್ಲ ಕಣ್ ಮಾತಾಡಕ್ ಜಾಗ ಇಲ್ಲ ಅಣ್ಣ, ನಾನು ಹೇಳೋದು ಅರ್ಥ ಮಾಡ್ಬೇಕು. ನಾನು ಯಾರು ನಾನು ಕೇಳಿಲ್ಲ, ಮುನ್ಸು ಬಂತು ನಾನು ಹೇಳ್ಬೋದು. ಅಣ್ಣ ಇರೋದು ನಾವು ಕಟ್ಟಿ ವ್ಯಾಪಾರ ಮಾಡ್ತಾ ಇಲ್ಲ. 1000 ಜನ ಬಂದ್ರು ಅಲ್ಲಿ ಏನದ ಅದೇ ನನಗ್ ಸರಿ ದನ ನಿನಗೆ ಹೆಂಗದ 500 ರೂಪಾಯಿ ನೋಟ್ 5000 ಅಂತ ಹೇಳ್ತಲ್ಲ. 500 ರೂಪಾಯಿ ನೋಟೇ ಇಲ್ಲ. ನೀವು ಹೇಳಿದ್ರೆ ಬಿಚ್ಚಿ ಮಾತಾಡ್ರಿ ಅವ್ರ ಕಾಣಂಗ್ ಇದೆ ಅಂತ ಓದ್ತಿದೀವಿ. ದೂರ ಅದೇ ನಾವು 3 ಕಿಲೋಮೀಟರ್ 10 ತಾಸು ಕೊಡಾಗಿದ್ರೆ ಇನ್ನು ಮಾತಾಡಕ್ ಜಾಗ ಐತೆ ಹೇಳಿದ್ದೇವ್ರು. ಇಲ್ಲಿಂದ ಜಾತ್ರೆಗೆ ಬಂದಿದ್ದೀವಿ, ಜಾತ್ರೆ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಿ. ಇನ್ನೆಲ್ಲಿ ಹೋಗ್ತೀವಿ? ಇನ್ನು ಊರ್ ಬಿಟ್ಟು ಎಲ್ಲ ಹೋಗ್ತೀರಾ? ಊರಿಂದ ಊರಿಗೆ ಹೋಗ್ಬೇಕು. ಹೇಳಿದ್ರೆ ಇನ್ನ ಜಾಗ ಐತೆ, ಮಾತಾಡ್ರಿ ನೀವು. ಮಾತಾಡ್ಬೇಕು. ನೀವು ಕುಂತ್ಕೊಂಡಂಗೆ ಹೇಳ್ಬಿಟ್ಟಿದ್ದೀರಿ. ಕುಂತ್ಕೊಂಡಂಗೆ ಹೇಳ್ಬಿಟ್ಟು ನೀವು ಇಲ್ಲಿ ಕುಂತ್ಕೊಂಡು ಎದ್ದೋಗಿದ್ರೆ ಇರಂಗೆ ಹೇಳಿದ್ದೀರ. ಓಡೋಗಂಗೆ ಇಲ್ಲಣ್ಣ, ನಾನು ಹಂಗೆ ಹೇಳ್ಬಿಟ್ಟಿದ್ದೀರಿ. ಇಲ್ಲ ಕಣ್ ಮಾತಾಡಕ್ ಜಾಗ ಇಲ್ಲಣ್ಣ. ಐತೆ. ನಾನೇನೋ ಹಂಗೆ ಮಾತಾಡಲ್ಲ. ನಾನು ವ್ಯಾಪಾರಕ್ಕೆ ಕೇಳಿಲ್ಲ. ಇಕ್ಕಿದ್ದೀರಿ ಇಲ್ಲ ವ್ಯಾಪಾರಕ್ಕೆ ಇಕ್ಕಿಲ್ಲ ಅದನ್ನ. ಇಕ್ಕಿದ್ದೀರಿ ಇಲ್ಲಣ್ಣ. ಕಣಂತೆ. ಹೇಳೋಣ. ಈಗ ನಾನು ಹೇಳಿದ್ದೀನಿ ಜಾಗ ಐತೆ, ಮಾತಾಡೋಣ. ನೀವಿನ್ನ ಮಾತಾಡ್ಬೇಕು. ಬಂದಿದ್ರಿ ಜನ ಅಪ್ಪರ್ ಬರ್ದಂಗೆ ಕಂತ ತಗೊಳ್ಳಿ ಹೇಳಿ. ಹಿಂದೆ ಬಯಲೈತೆ ಬಾಳಿಕೆ ಹೇಳಿದ್ದೀನಿ. ಹಿಂದೆ ಇರೋದು ಇವಾಗ. ನಾನು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀನಿ? ಇಲ್ಲ ಕಣೆ. ನಾನೇನೋ 1000 5,000 ಕಮ್ಮಿ ಮಾಡಿದ್ದೀನಿ. ಹಿಡ್ಕೊಂಡು ಹೋಗ್ತಾ ಏನ ಲೆಕ್ಕಾಚಾರ ನಿಮ್ದು ಜಾಗ ನೀನ್ ಹೇಳು. ನೀನ್ ಹೊಡ್ಕೊಂಡು ಇಲ್ಲ ಇಲ್ಲ, ನೀನ್ ಮಾತಾಡಿದ್ಮೇಲೆ ನಾನ್ ಮಾತಾಡಿದ್ದೀನಿ. ಸುಮ್ಮನೆ ಸಣ್ಣದಾಗಿ ಮಾತಾಡೋದು ಬ್ಯಾಡ್ದು. ಈಗ ಮಾತಾಡ್ಬೇಕು. 3 ಮಾತು ನಾವು ಮಾತಾಡಿದ್ದೀವಿ. ನೀನು ಏನು ಮಾತಾಡಿಲ್ಲ. ಹೇಳು ಅಂದ್ರೆ ನನ್ನ ಏನ್ ಮಾತಾಡೋಣ, ಮುರ್ಕೋಂಗ್ ಮಾತಾಡೋದು ಬೇಡ, ಅವರ ಅಂತ ಮಾತಾಡ್ತಾರ. ನೀವು ಕೊಡ್ಬೇಕು, ಅವ್ರು ಇಟ್ಕೊಂಡು ಹೋಗ್ಬೇಕು. 500 ವ್ಯಾಪಾರ ನಾನು ಹೇಳಕ್ ಹೋಗಿಲ್ಲ. ಮಟ್ಟವಾಗಿ ಹೇಳಿದ್ದೀನಿ. ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀನಿ. ಇನ್ನಿರೋದು ನಿಮ್ದು. ಮಟ್ಟದ ನಿಂತವ್ರ ಅವರು ಹೇಳಿದಿಲ್ಲ ನಾನು ನಿಮ್ದು ನಮ್ದೇನಿಲ್ಲ. ನಾವು ಎಲ್ಲಿಗೆ ಬೇಕೋ ಬರ್ತೀರಿ. ನೀವು ಬೇಡ ಲೆಕ್ಕಾಚಾರ ಓರಿ ಬಳಂಗಿ ಅಣ್ಣ ಮಾಲ್ ಏನು ಮಾಡ್ತಾರ ನೀವು ಹಾಳಾಗ್ಬಾರ್ರಿ. ನೋಡಿ ಆಯಪ್ಪನ ಗಾಸ್ ಪೀಸ್ ಹಾಕ್ಯವನೆ. ನಮ್ಮ ನಂಬದ ಮೇಲೆ ನಾವು ಇವತ್ತು ಬರಲ್ಲ. ಅಷ್ಟೇ ನಿಜವಾದ ಹಾಕಿದ್ವಿ. ಇದೇ ಜಾಗ ಹೋದ್ ಸರಿ 1.87 ಕೊಟ್ಟೆ, ಇವತ್ತು 6 ಲಕ್ಷ ಹೋಗಿ ನಿಂತ. 6 ಕೊಡ್ತಾ ಇಲ್ಲ ಅವನು, 8 ಲಕ್ಷ ಹೇಳ್ತಾವ. ಇಲ್ಲಿ ಬಸವಣ್ಣನ ಬಿಡ್ರಿ ಮ್ಯಾರ್ಕಂಡು ಓದ್ತಾನೆ ಬಿಡು. ಹೇಳಿದೇವ್ರು ನೀವು ಮಾತಾಡ್ಬಿಡಿ. ಇಲ್ಲ ಕಣ್ ಮಾತಾಡಿ. ಖಂಡಿತವಾಗಿ ನಿಲ್ವೇ ಇಲ್ಲ ನಂಗೆ ಹೇಳ್ಬಿಟ್ಟಣ. ನಾನು ಹೇಳ್ಬಿಟ್ಟಿದ್ದೀನಣ್ಣ. ಇಲ್ಲ ಇದೆ ಮಾತಾಡಕ್ ಜಾಗ ಆಯ್ತಣ್ಣ. ಅಣ್ಣ ಇದು ಬೇಡ, ಹಿಂದೆಗಡೆಗೆ ಮಾತಾಡಿ. ಇಲ್ಲಣ್ಣ ಬೇಡ. ಬೇಡ ಅಂದ್ರೆ ಬೇಡ. ನಾನು ಹಂಗೆ ಹೇಳಿದ್ರೆ ಹೆಂಗಣ ಕೇಳ್ತೀಯಾ? ನಾನು ಹಂಗೆ ಹೇಳಿದ್ರೆ ನೀನ್ ತಾನೇ ಹೆಂಗ್ ಹೇಳ್ತೀಯಳು? ಇಲ್ಲ ಕಣೆ ಅಣ್ಣ. ಇಲ್ಲಣ್ಣ ತೂಕ ನೀವು ಕೇಳ್ಬೇಕು. ನಾನು ಕೇಳಿದ್ದೀನಿ. ನಾನು ತೂಕ ಬಿಟ್ಟು ಮಾತಾಡಿಲ್ಲ. ಹಂಗೆ ಅಂದ್ರೆ ಕಷ್ಟ ಆದ್ ನೋವತ್ತು. ನೋವಾಗದ್ ಬೇಡ ಹೇಳ್ಕೊಡಿ. ಇಲ್ಲ ನೀನ್ ಹಂಗೆ ಹೇಳಿದ್ರೆ ನೀವು ಒಂದೇ ಸರಿ ಏನ್ ನೋಡ್ದೆ ನಾನು? ಹೇಳಿದೆ ನೀವು ಸಾಕಿದ್ರೆ ಅವ್ರು 1-2 ದಿನ ಸಾಕಲಣ್ಣ. ಮುಂದೆ ಮನೆಗೆ ಹೋದ್ರೆ ಅವಕ್ಕೊಂದು ಬೆಲೆ ಇಂತ ಮಾತಾಡ್ಕೊಂಡ್ ಬಾ, ಮಾತಾಡೋಣ. ನಾವು ಬಂದಿರೋ ಅವರು ನಾನು ಇದಿಲ್ಲ, ಹಿಂದಗಡೆಗೆ ಮಾತಾಡ್ಕೊಂಬೋದು ಅಂತ ಇವಾಗ ಎಲ್ಲ ನಾವು ಸೊಟ್ಟ ಗಾಡಿಯಲ್ಲಿ ಸುಮಾರು ದೂರ ಹೋಯ್ತು. ಬೆಂಗಳೂರು ಹೈವೇ ನಮ್ದೇನು ಆಗಿಲ್ಲ.
ಅವೆಲ್ಲ ಹಿಂದಕ್ಕೆ ಕಟ್ಟಿದಾರಲ್ಲ ಸೇಲ್ ಆಗಿರವ ವೇದಾಂತ್ ಯಾವ ಸ್ಟುಡಿಯೋ ಬೆಂಗಳೂರು. ಅದೇ ಇದು ಇದೆಲ್ಲ ಅದು ಆ ಕಡೆದು ಗೊತ್ತಿಲ್ಲ
ದೊಡ್ಡ ಸ್ಟ್ಯಾಂಡ್ ಹಾಕಿರಲ್ಲಪ್ಪ ಇಲ್ಲಿ ಹಳಿಕಾರ ಹೋದ ಹಳಿಕಾರ ಹಾಕಿಲ್ಲ ಅಲ್ಲ ಇಲ್ಲ ನಂಚಿಗೆ ಬರ್ಬೇಡಿ ನಾವು
ಸ್ಕೂಲ್ ಇಲ್ವಾ ಅವರಿಗೆ ರಜಾ ಅಲ್ಲಿ ಕೊಟ್ಟರು ಜಾಸ್ತಿ ತಗೊಳ್ಳಲ್ಲ ಅಂತ ಡಬಲ್ ಈಗ ಇನ್ನೊಂದು ಜಾತ್ರೆ ನೆನ್ಸಿದ್ದಾಗ ಏನು ಮಾಡ್ತೀವಲ್ಲ ಹೇಳಿದ್ದು ಹಾಕೋಣ 60 ಮತ್ತೆ ಆ ಜೋಣಿ ನಾವು ವರ್ಷ ಜಾಗ ಇಲ್ಲ. ಒಡೆ ನೀನು ಏನು ಯಾವ್ದಕ್ಕೆ ಮಾಡ ಹಾಕು ಒಂಚೂರ ಚಿತ್ತಾಂ ತಾಲೂಕು. ನನ್ನ ಹೆಸರು ಕಣ್ಣ. ನನ್ನ ನಂಬರ್ ಇವರೆಲ್ಲರೂ ಸುಮಾರು ಜನ ಎಲ್ಲ ಅಂದರೆ ನಾನು ಫೋಟೋಕ್ಕೂ ಅಲ್ಲ